ಸೊ ಮುಖ್ಯವಾಗಿ ಏನು ಸರ್ಕಾರದ 5 ಗ್ಯಾರಂಟಿಯಲ್ಲಿ 10 kg ಅಕ್ಕಿ ಕೊಡ್ತೀವಿ, ಆದರೆ ಇನ್ನು ಗ್ಯಾರಂಟಿಗಳನ್ನು ವ್ಯವಸ್ಥೆ ಮಾಡ್ತೀವಿ ಅಂತ. ಇದರಲ್ಲಿ ಎಲ್ಲೋ ಒಂದು ಕಡೆ ಅಕ್ಕಿ 10 kg ಕೊಡ್ತಾ ಇರುವಾಗ, ಕೇಂದ್ರ ಸರ್ಕಾರದ 5 kg ಇದಕ್ಕೆ 10 kg ಸೇರ್ತು ಕೊಟ್ಟಾಗ ಎಲ್ಲೋ ಒಂದು ಕಡೆ ಈಗ 5 ಜನ ಇದ್ದರೆ ಸುಮಾರು ಅಂದರೆ 1 ಕ್ವಿಂಟಾಲ್ ಅಕ್ಕಿ ಅದು ಒಂದು ಮನೆಗೆ ಹೋಗ್ತಾ ಇದೆ. ಆ 1 ಕ್ವಿಂಟಾಲ್ ಅವರು ಅದನ್ನು ಯೂಸ್ ಮಾಡ್ತಾರೆ, ಆ ಮನೆ ಎಲ್ಲೂ ಮಿಸ್ಯೂಸ್ ಆಗುತ್ತಾ ಅನ್ನೋದು ಒಂದು ಸಂಶಯ ಆಗ್ತಾಯಿದೆ. ಇದಕ್ಕೆ ಇಷ್ಟು ಅಕ್ಕಿ ಸರ್ಕಾರ ಕೊಡ್ಬೋದಿತ್ತ, ಇಲ್ಲ ಅದ್ರ ಜೊತೆಗೆ ಬೇರೆ ಏನಾದರೂ ಅದಕ್ಕೆ ಆಲ್ಟರ್ನೇಟ್ ಆಗಿ ಬೇಳೆನೋ ಇನ್ನು ಎಣ್ಣೆನೋ ಈ ಥರ ಕೊಡ್ಬೋದಾ, ಇದನ್ನು ಯೋಚನೆ ಮಾಡ್ಬೋದಾ ಅನ್ನೋದು ನನ್ನೊಂದು ಪ್ರಶ್ನೆ. ಯಾಕಂದರೆ ಮೂಟೆ ತೊಗೊಂಡು ಹೋಗ್ತಾ ಇರುವಾಗ ಅಲ್ಲೆಲ್ಲೋ ಒಂದು ಮನೆಗೆ ಅದು ಮಿಸ್ಯೂಸ್ ಆಗ್ತಾಯಿದೆ, ಅದು ಬೇರೆ ಕಡೆ ಶಿಫ್ಟ್ ಆಗ್ತಾ ಇರೋದು, ಬೇರೆ ಹೋಟ್ಲಿಗೆ ಹೋಗ್ತಾ ಇರೋದು, ಈ ಥರ ಆಗೋ ಚಾನ್ಸಸ್ ಇದೆಯಾ ಅಂತ ನನ್ನೊಂದು ಪ್ರಶ್ನೆ ಸರ್. ನೀವೇನು ಹೇಳ್ತೀರಿ ಸರ್? ನಮಸ್ಕಾರ. ಇಲ್ಲಿ ಭಾರತ ಸರ್ಕಾರ ಹಾಗೂ ನಮ್ಮ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ಸ್ವಲ್ಪ 15 ಅಕ್ಕಿ ಕೊಡ್ತಾ ಇದ್ದಾರೆ, ಅದಕ್ಕೆ ಸ್ವಾಗತ. ಆದರೆ ಒಂದೇ ಒಂದು ಏನಪ್ಪ ಅಂದರೆ, ನಮ್ಮ ಇವತ್ತು ಮೊದಲ ಕಾಲದಲ್ಲಿ ಅಕ್ಕಿ ಎಸ್ಬೇಕು ತಿನ್ನೋಕ್ಕೆ ತಾಕತ್ತು ಇತ್ತು. ಇವಾಗ ಏನಾಗಿದೆ ಅಂದರೆ 10 kg ಅಕ್ಕಿ ಉಳಿದೋಗ್ತಾ ಇದೆ ಮನೆಗಳಲ್ಲಿ. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಮಿನಿಸ್ಟರ್ಸು ಇದನ್ನು ಯೋಚನೆ ಮಾಡಿ ದಯವಿಟ್ಟು, ಯಾಕಂದರೆ ಅದು ಕಾಂಪನ್ಸೇಟ್ ಆಗಿ, ಅಂದರೆ 15 kg ಅಕ್ಕಿ ಇವಾಗ ನಮ್ಮ ಭಾರತ ಸರ್ಕಾರ 5 kg ಕೊಡ್ತಾಯಿದೆ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 10 kg ಕೊಡ್ತಾಯಿದೆ. ಅದರ ಬದಲಾಗಿ ಅದು ಈಕ್ವಲೆಂಟ್ ಅಮೌಂಟ್, ಇವಾಗ ಫಾರ್ ಎಕ್ಸಾಂಪಲು ರಾಗಿ ಹೋಗ್ಬೋದು, ಇಲ್ಲ ಗೋಧಿ ಆಗ್ಬೋದು, ಯಾವುದೇ ಪದಾರ್ಥ ಏನಾಗುತ್ತೆ ಅಂದರೆ ಅಕ್ಕಿಯನ್ನು ಕಮ್ಮಿ ಮಾಡಿದಾಗ ಅಲ್ಲಿ ಇವತ್ತು 10 kg ಅಕ್ಕಿ ಹೋಗ್ತಾ ಇದೆ ಮನೆಗಳಲ್ಲಿ. ಯಾಕಂದರೆ ಫಾರ್ ಎಕ್ಸಾಂಪಲ್ 3 ಜನ ಇದ್ದಾಗ 3 × 15 45 kg ಅಕ್ಕಿ, ಅಂದರೆ ಆಲ್ಮೋಸ್ಟ್ ಒಂದು ದಿವಸಕ್ಕೆ 1 kg ಮೇಲೆ ಅಕ್ಕಿ ಇವಾಗ ತಿನ್ನೋ ಕಾಲ ಹೋಗಿದೆ. ಅದು ಬೇರೆ ಅನ್ನ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಮ್ಮ ಸರ್ಕಾರದ ನಾನು ದಯವಿಟ್ಟು ನಮ್ಮ ಜನತೆ ಪರವಾಗಿ ನಾನು ಏನಪ್ಪ ಕೇಳ್ಕೊಳ್ತೀನಿ ಅಂದರೆ, ಇದಕ್ಕೆ ಪರ್ಯಾಯ ಏನಾದರೂ ಕೊಡೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಧನ್ಯವಾದ ನಮ್ಮ ಪಬ್ಲಿಕ್ ಕಡೆಯಿಂದ ಅಂತ ನಾನು ವಿನಂತಿಸ್ತೇನೆ ಸರ್. ಅದೇ ರೀತಿ ಈಗ ಸರ್ಕಾರ ಏನೋ ಕೊಡ್ತಿದೆ, ಸರ್ಕಾರ ಅಕ್ಕಿ ಬೇಕು ಅಂದರೆ ದುಡ್ಡು ಬರ್ತಾಯಿತ್ತು, ಈಗ ಅಕ್ಕಿನೇ ಮುಂದುವರ್ಸೋಕ್ಕೆ ರೆಡಿ ಆಗಿದೆ. ಹೌದು. ಈ ಜನ ಕೂಡ ಅಷ್ಟೇ ತೊಗೊಂಡು ಹೋಗ್ತಿದ್ದಾರೆ. ಅದು ಬೇರೆ ಕಡೆ ಯುಟಿಲೈಸ್ ಮಾಡೋದು ಎಷ್ಟು ಸರಿ? ಅಂದರೆ ಹೋಟೆಲ್ಗೆ ಮಾರ್ಕೊಳ್ಳೋವಂಥದ್ದು, 5 ರೂಪಾಯಿ 10 ರೂಪಾಯಿಗೆ ಕೊಟ್ಬಿಡೋ ಅಂಥದ್ದು, ಬೇರೆ ಊರಿಗೆ ಸಾಗಿಸೋವಂಥದ್ದು, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಬೇರೆಯವರು ಇನ್ಯಾವುದೋ ಊರಿಗೆ ಅದನ್ನು ಸಾಗಿಸುವಂಥದ್ದು, ಇದೆಲ್ಲ ಮಿಸ್ಯೂಸ್ ಆಗೋ ಪ್ರಯತ್ನಗಳು ನಡೀತಾ ಇದೆ. ಇಲ್ಲ, ಪ್ರಯತ್ನ ಅಲ್ಲ, ನಡೀತಾನೆ ಇದೆ. ಯಾಕಂದರೆ ಸಣ್ಣ ಉದಾಹರಣೆ, ಫಾರ್ ಎಕ್ಸಾಂಪಲ್ ನನ್ನ ಮನೇಲಿ ಇದ್ದಾಗ 45 kg ನಮ್ಮ 3 ಜನಕ್ಕೆ ಬಂದಾಗ, ಸೊ ನಾನು ಆಟೋಮೆಟಿಕ್ ಅದನ್ನು ಐ ಕಾಂಟ್ ಯುಟಿಲೈಸ್. ಯಾಕಂದ್ರೆ 45 kg ಅಕ್ಕಿದ್ದು ನಾವು ತಿನ್ನೋಕ್ಕಾಗಲ್ಲ. ನಮ್ಮ ಮನೇಲಿ ಇರೋದು 3 ಜನ, ಅದು ನಮ್ಮ ತಾಯಿ ವಯಸ್ಸಾಗಿರ್ತಾರೆ ಅಂದ್ಕೊಳ್ಳಿ, ಎಷ್ಟು ಕೊಡ್ತಾರೆ, ಎಷ್ಟು ತಿಂತಾಳೆ ಅಮ್ಮ. ಹಂಗಾಗಿ ಅದಕ್ಕೆ ಪರ್ಯಾಯ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಯಾಕಂದರೆ ನಾವಾಗ ಗೋಧಿ ಕೊಡ್ತಾಯಿದ್ರು, ಯಾವುದು ತುಂಬ ಕರೆಕ್ಟಾಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವೇ ಈ ಕಳ್ಳಸಂತೆಗೆ ನಾವು ಆಸ್ಪದ ಕೊಡ್ತಾಯಿದ್ವಿ. ಏನಾಗುತ್ತೆ ಅಂದರೆ ಇವರಿಗೆ ದೇಶನೂ ಆದದು. ಯಾಕಂದರೆ ಇವಾಗ ಅಕ್ಕಿ ಇಟ್ಕೊಳ್ಳೋಕ್ಕೆ ಅದೇ ಹುಳ ಬಿದ್ದೋಗುತ್ತೆ. ಜನ ತಪ್ಪು ಅಂತ ಹೇಳಲ್ಲ ನಾವು, ಆ ಜನನ ತಪ್ಪು ದಾರಿ ತಪ್ಪಿಸಬೇಕಾದರೆ ದಯವಿಟ್ಟು ನಮ್ಮ ಗಣ ಸರ್ಕಾರ ಪರ್ಯಾಯ ಕೊಡಬೇಕು. ಅದಕ್ಕೆ ನಾನು ತಮ್ಗೆ ಆವಾಗ ಹೇಳಿದ್ದು. ನಾನು ಏನಾಗುತ್ತೆ, ಇವಾಗ ನಾನೇ ಉದಾಹರಣೆ, ಇವಾಗ ನಾನು ನೋಡ್ತೀನಿ ಅಕ್ಕಿ ಕೆಟ್ಟೋಗುತ್ತೆ, ಅಯ್ಯೋ ಎತ್ಕೊಬೇಕು, ಇಚ್ಛೆ ವೇಸ್ಟ್ ಆಗ್ಬೋತೀನಿ ಅಂತಾರೆ. ಅದು 3 ರೂಪಾಯಿಗೂ 5 ರೂಪಾಯಿಗೂ, ಯಾಕೆ ಬಂದಷ್ಟು ಲಾಭ ಅಂತ. ಹಂಗಾಗಿ ಅದಕ್ಕೆ ಪರ್ಯಾಯ ಆಗಬೇಕು, ಅದನ್ನು ಮಾಡಬೇಕಾಗಿರೋದು ಗಣ ಸರ್ಕಾರ ಮಾಡಿದ್ರೆ ತುಂಬಾ ಉತ್ತಮ ಅಂತ. ಸರ್, ಅದೇ ರೀತಿ ಏನು ವಿಧಾನಮಂಡಲದಲ್ಲಿ ತಾವು ನೋಡಿರ್ಬೋದು ನಡೆದಂತಹ ಹನಿ ಟ್ರ್ಯಾಪ್ ಓಕೆ ಇರ್ಬೋದು, ಹಾಗೆ ವಿಧಾನಮಂಡಲದಲ್ಲಿ ನಡೆದುಕೊಳ್ಳುವಂತಹ ಒಂದು ಅಲ್ಪಸಂಖ್ಯಾತರ ಸೃಷ್ಟೀಕರಣ ಅಂತಲೇ ಇರ್ಬೋದು. ಇದಕ್ಕೆಲ್ಲ BJP ಅವರು, ವಿರೋಧ ಪಕ್ಷದವರು ಅದಕ್ಕೆ ಇದು ಮಾಡ್ತಿದ್ದಾರೆ. ವಿಧಾನಮಂಡಲದಲ್ಲಿ ನಡೆದಂತಹ ರೀತಿ ಇರ್ಬೋದು, ಈ ಹನಿ ಟ್ಯಾಪು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದಾಗ್ತಿದೆ. ಇದ್ರ ಬಗ್ಗೆ ನೀವು ರಾಜಕೀಯವಾಗಿ, ರಾಜ್ಯದ ಒಂದು ರಾಜಕೀಯವಾಗಿ ತಾವೇನು ಹೇಳ್ತೀರಾ? ಅಲ್ಲ, ಒಂದೇ ಒಂದು ಹೇಳ್ತೀನಿ ನಾನು, ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಗುಲ ಅನ್ನೋ ಹೆಸರು ವಿಧಾನಸೌಧ. ಮಹಾನುಭಾವರು ಯಾವಾಗಲೂ ಗಂಗೆ ಎಂಬತ್ತು ಕಟ್ಟಿದ ವಿಧಾನಸೌಧ, ಬಾಬಾ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಅಲ್ಲಿ ಏನು ಡಿಸ್ಕಸ್ ಮಾಡಬೇಕು ಅಂತ ದಯವಿಟ್ಟು ನಮ್ಮ ಪ್ರಜಾ ನಾಯಕರು ಯೋಚನೆ ಮಾಡಬೇಕು. ಹನಿ ಟ್ಯಾಪು, ಈ ಟ್ಯಾಪ್, ಆ ಟ್ಯಾಪು ನಾವೇನು ಕೂತ್ಕೊಂಡಿಲ್ಲ. ಎಲ್ಲೋನು ನಾವು ಕೂತ್ಕೊಂಡು ಪವಿತ್ರವಾದ ಜಾಗ, 6 ಕೋಟಿ ಜನ ಅಲ್ಲಿ
ಆಗುಬೋಗುಗಳು ಕೊಡುವಂಥ ಜಾಗದಲ್ಲಿ ಈ ಮಟ್ಟದಲ್ಲಿ ಡಿಸ್ಕಸ್ ಮಾಡೋದು ಯಾವುದೇ ಪಾರ್ಟಿ ಇರ್ಬೋದು. ನಾನು ಐ ಆಮ್ ನಾಟ್ ಟಾಕ್ ಅಬೌಟ್ ದ ಪಾರ್ಟಿ. ಇದೆ ಆ್ಯಸ್ ಎ ಕರ್ನಾಟಕ ಪ್ರಜೆಯಾಗಿ ಇದು ನಿಜವಾಗ್ಲೂ ಶೋಚನೀಯ ಅಂತ ಹೇಳ್ತೀನಿ. ಬೇಕಾದ್ರೆ ಯಾರು ಬೇಕು ಅಂದ್ಕೊಂಡು ಐ ಆಮ್ ನಾಟ್ ಬಾದರ್ ಅಬೌಟ್ ದಟ್. ಒಂದೇ ಒಂದು ಏನಪ್ಪ ಅಂದರೆ ಪವಿತ್ರವಾದ ಜಾಗದಲ್ಲಿ ಯೋಚನೆ ಮಾಡಬೇಕು. ಇವಾಗ ಅಕ್ಕಿ ಬಗ್ಗೆ ನಾಳೆ ಏನಾದರೂ ಇದು ಬಂದಾಗ ಅದ್ರ ಬಗ್ಗೆ ಮಾತಾಡಬೇಕು. ಯಾವುದೋ ಇದಾಯಿತು ಅದ್ರ ಬಗ್ಗೆ, ಅದು ಬಿಟ್ಟು ಯಾವನೋ ಹನಿಟಾಪ ಯಾವನೋ ಮಾಡ್ಕೊಂಡು ಹೋದ ಅಂದರೆ ಅದನ್ನು ದೊಡ್ಡದಾಗಿ ಮಾಡ್ಕೊಂಡು ಕಾಲಾವಕಾಶ ಮಾಡಿ 1 ಗಂಟೆಗೆ ಸುಮಾರು 1000 ಲಕ್ಷ ಖರ್ಚಾಗ್ತಾಯಿದೆ. ಆ ಹಣವನ್ನು ಈ ಸಣ್ಣ ಕೆಲಸಕ್ಕೆ ನಮ್ಮವರು ಟೈಮ್ ಹೇಳ್ಕೊಂಡು ಅಮೂಲ್ಯವಾದ ಕಾಲವನ್ನು ಈ ಅನವಶ್ಯಕತೆ ಕಲಿಗೆ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ದೊಡ್ಡವರು, ಪರಿಣಿತರು, ಇದೇ ನಾಯಕರು ಯೋಚನೆ ಮಾಡಬೇಕಂತ ತಮ್ಮ ಮುಖಾಂತರ ಅವಾಗ ನಾನು ಮದುವೆ ಮಾಡ್ತೀನಿ. ಅದೇ ರೀತಿ ಮೊನ್ನೆ ನಡೆದಂಥ ಏನು ಅಧಿವೇಶನದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ತುಂಬ ನಮಗೆ ಸರ್ಕಾರ ನಡೆದುಕೊಳ್ಳುವ ರೀತಿ ಒಂದು ಮಳತಾಯಿ ಧೋರಣೆ, ನಮ್ಮನ್ನು ನೀರಿಲ್ಲ ಇದಿಲ್ಲ, ಸರ್ಕಾರ ಬರುವಂಥ ಅನುದಾನಗಳನ್ನು ಕೊರತೆ ಮಾಡ್ತಿದ್ದಾರೆ ಅಂತ ಒಂದು ಏರು ಧ್ವನಿಯಲ್ಲಿ ವಿಧಾನಸಭೆಯಲ್ಲಿ ಏನು ಅಧ್ಯಕ್ಷರಿಗೆ ಮುಟ್ಟಿಸುವಂಥ ಕೆಲಸ ಆಯಿತು. ಅದನ್ನು ತಾವು ನೋಡಿರ್ಬೋದು. ಈ ರೀತಿ ಈ ಒಂದು ತಾಲೂಕಿಗೆ ಒಂದು ಅನುದಾನ ಅಂದರೆ ಸರ್ಕಾರ ಬೇರೆ ಇದೆ ರಾಜ್ಯದಲ್ಲಿ, ಆದರೆ ಇಲ್ಲಿಯ ಸ್ಥಳೀಯ ಶಾಸಕರು JDS ಇದ್ದಾರೆ. ಇಲ್ಲಿ ತಾರತಮ್ಯ ಮಾಡ್ತಿರೋದು ಇದು ಎಷ್ಟು ಸರಿ ಕಾಂಗ್ರೆಸ್ ಪಕ್ಷ ಅಂತ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. MLA ಕೇಳಕ್ಕೆ ಹಕ್ಕಿದೆ, ಯಾಕಂದರೆ ಜನ ಓಟ್ ಹಾಕಿದ್ರೆ MLA ಮಾಡಿದ್ದೆ ಕೇಳ್ಬೋದು. ಬಟ್ ಅದು ಏನು ಕ್ವಶನ್ನು ನಾನು ನೋಡಲಿಲ್ಲ. ಅವ್ರು ಕೇಳಕ್ಕೆ ಹಕ್ಕು ಇದೆ, ಅದರಲ್ಲಿ ನಾವೇನೋ ಮಾತಿಲ್ಲ. ಬಟ್ ಅದು ಎಷ್ಟು ಮಾತ್ರ ಕರೆಕ್ಟು ರೈಟು ರಾಂಗ್ ಅಂದರೆ ನಾನು ಅದರ ಬಗ್ಗೆ ನೋಡಲಿಲ್ಲ. ನಾನು ಆ್ಯಕ್ಚುಲಾಗಿ ನೋಡಿ ಇಟ್ ಇಸ್ ವ್ಯಾಲ್ಯೂಡ್ ಪಾಯಿಂಟ್ ಆದರೆ ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಅಲ್ಲ, ಅದು ವ್ಯಾಲಿಡ್ ಅಂದರೆ ಸರ್ಕಾರಕ್ಕೆ ಬರುವಂತಹ ಈಗ ಬೇರೆ ತಾಲೂಕುಗಳಿಗೆ ಕಾಂಗ್ರೆಸ್ ಶಾಸಕರಿಗೆ ಬರುವಂತಹ ಅನುದಾನಗಳು ನನಗೆ ಸಿಗ್ತಿಲ್ಲ, ನನ್ನ ತಾಲೂಕು ಸಿಗ್ತಿಲ್ಲ, ನಾವು ಪಾಪ ಮಾಡಿದ್ದೀವ, ನಾನು ಒಬ್ಬ ಮೀಸಲು ಕ್ಷೇತ್ರದ ಶಾಸಕನಾಗಿ ಗೆದ್ದು ಬಂದಿದ್ದೀನಿ, ನನಗೆ ಅನುದಾನ ಕೊರತೆ ಬರ್ತಾ ಇದೆ, ನನಗೆ ಏನು ಅವರಿಗೆ 1 ಕೋಟಿ ಕೊಟ್ಟರೆ ನನಗೆ ಕೇವಲ 10 ಲಕ್ಷ ಕೊಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ಅಂತ ಒಂದು ಅವರು ಒಂದು ಏನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಯಾವಾಗ ನಾನು ಅದರ ಬಗ್ಗೆ ಮಾತಾಡ್ಬೋದು ಅಂದರೆ ಏನು ಇವಾಗ ಸರ್ಕಾರ ಕೊಡುವಂಥ ಅಕ್ಕಿ ಬೇಳೆ ಅದೇ ಹೆಚ್ಚಿಗೆ ಮಾಡಿದಾಗ ನಾನು ಕೇಳೋಕ್ಕೆ ರೆಡಿ ಇದ್ದೀನಿ. ಸರಿ, ಅದೇ ರೀತಿ ಮುಳಬಾಗಿಲಿನ ಈಗ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಮರಣದ ನಂತರ ಈಗ ಇದಕ್ಕೆ ಒಂದು ಸಾರಥಿ ಕೊರತೆ ಇದೆ. ಮುಳಬಾಗಿಲಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾರಥಿ ಕೊರತೆ ಇದೆ. ಹೌದು. ಆ ಸಾರಥಿಯನ್ನು ಈಗ ಪಕ್ಷ ಸಂಘಟನೆ ಆಗಬೇಕಾದ್ರೆ, ಪಕ್ಷದ ಒಂದು ಜವಾಬ್ದಾರಿ ಹೊತ್ಕೋಬೇಕಾದ್ರೆ, ಇಲ್ಲಿನ ಕಾರ್ಯಕರ್ತರಿಗೆ ಒಂದು ಬಲ ತುಂಬಿಸಬೇಕಾದ್ರೆ ಆತ್ಮಸ್ಥೈರ್ಯ ಅಂತ ಹೇಳ್ತಾರೆ, ಸರ್ಕಾರನೂ ಇದೆ. ಇದನ್ನು ಯಾವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿಮ್ಮ ಒಂದು ಮುಖಂಡರಲ್ಲಿ ಅಂತ? ಅದು ಯಾಕಂದರೆ ಇವಾಗ ಅವನು ನನ್ನ ತಮ್ಮ ಹಾಗೂ ಕಾಂಗ್ರೆಸ್ ನಾಯಕ. ಅವನು ಮೊನ್ನೆ 11th ಸನ್ಮಾನ ಆಯಿತು. ಇವತ್ತು 25ನೇ ತಾರೀಕು ಇಡೀ ತಾಲೂಕಿನಾದ್ಯಂತ ಶ್ರದ್ಧಾಂಜಲಿ ಕಾರ್ಯಕ್ರಮ ಆದಮೇಲೆ ನಮ್ಮ ಕೋಲಾರ ಶಾಸಕರು, ಇಲ್ಲಿ ಮಾಜಿ ಶಾಸಕರು ಕೊತ್ತೂರು ಮಂಜುನಾಥ್ ಅವರು, ಆದಣ್ಣವರು, ಈಗ ರಾಮಲಿಂಗಾರೆಡ್ಡಿ ಇದೆಲ್ಲ ಕೂತ್ಕೊಂಡು ಅದಕ್ಕೊಂದು ತೀರ್ಮಾನ ತೊಗೊಳ್ಳೋಕ್ಕೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಇವಾಗ ಪಾರ್ಟಿ ನೆಕ್ಸ್ಟು ಲೋಕಲ್ ಎಲೆಕ್ಷನ್ಸ್ ಬರ್ತಾಯಿದೆ. ಆ ಎಲೆಕ್ಷನ್ಸ್ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಇದು ಬೇಗ ಅದು ಕೆಲಸ ಮುಗಿಸ್ತಾರೆ ಅಂತ ನಾವು ಮಧ್ಯಾಹ್ನ ಡಿಸ್ಕಷನ್ ಆಗಿದೆ. ಯಾಕಂದರೆ ಇವಾಗ ಟೈಮ್ ಇಲ್ಲ ಅಂತ, ಯಾಕಂದರೆ ಇನ್ನೂ 10 ದಿವಸ ಆಗಿಲ್ಲ ಅಂತ ಅದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ. ಮೋಸ್ಟ್ಲಿ ಇದು 25 ಆದಮೇಲೆ ಅದ್ರ ಬಗ್ಗೆ ಕ್ರಮ ತಗೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ನೀವು ತಿಳಿದಂಗೆ ನೀವು ಒಂದು ಗ್ರಾಮ ಮಟ್ಟದಲ್ಲಿ ಅಲ್ಲಿಯ ವಾತಾವರಣದಲ್ಲಿ ಬೆಳೆದಂಥ ವ್ಯಕ್ತಿ. ಈಗ ಬಿಸಿಲು ಕಾಲ ಸ್ಟಾರ್ಟ್ ಆಗಿದೆ, ಮಾವಿನಕಾಯಿ ಇರ್ಬೋದು, ಬೆಳೆ ಇರ್ಬೋದು, ನೀರಿನ ಕೊರತೆ ಇರ್ಬೋದು, ಅಲ್ಲಲ್ಲಿ ಗ್ರಾಮಗಳಲ್ಲಿ ತೊಂದರೆಗಳು ಅನುಭವಿಸ್ತಾರೆ. ಏನು ಇದಕ್ಕೆಲ್ಲ ಯಾವ ರೀತಿ ಸರ್ಕಾರ ಆಗಲಿ ಇಲ್ಲಿನ ಅಧಿಕಾರಿಗಳಾಗಲಿ ಯಾವ ರೀತಿ ಕೆಲಸ ಮಾಡಬೇಕು, ಅವ್ರಿಗೆ ಏನಂತ ನೀವೇ ವಿಚಾರ ಹೇಳ್ತೀರಾ? ಇಲ್ಲ, ಒಂದೇ ಒಂದು ಏನಪ್ಪ ಅಂದರೆ ನಮಗೊಂದು ಪ್ಲಸ್ ಪಾಯಿಂಟ್, ಮೊನ್ನೆ ಸ್ವಲ್ಪ ಮಳೆ ಬಂದಿದೆ. ಇದು ಬಂದಿದ ತಕ್ಷಣ ನಮ್ಗೆ ಹಾಗೆ, ಯಾಕಂದರೆ ಇವಾಗ ಸ್ಟಾರ್ಟಿಂಗ್ ಇನ್ ದಿ ಸಮ್ಮರ್. ನಾನೇನು ಹೇಳೋದು ಅಂದರೆ ನಮ್ಮ ಎಸ್ಪೆಷಲಿ ಈ ಪಂಚಾಯತಿ PDOಸ್ಗೆ, ಸೆಕ್ರೆಟರೀಸ್ಗೆ ಆ ನೀರು ಪೋಲಾಗ್ದಂಗೆ ಆ ಟ್ಯಾಪ್ಸು ಗಿಪ್ಸೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಸ್ವಚ್ಛವಾದ ನೀರು ಕೊಟ್ಟು ಏನಾಗುತ್ತೆ ಅಂದರೆ ಆರೋಗ್ಯ ರೀತಿ. ಯಾಕಂದರೆ ಇವಾಗ ಸಂಬಳ ಆದಾಗ ತಮಗೆಲ್ಲ ಗೊತ್ತಿದೆ, ಅಂದರೆ ಸರಿಯಾಗಿ ತಿರುಗುದು ಬಿಡಬೇಕು, ಸ್ವಚ್ಛವಾದ ನೀರು ಕೊಟ್ಟು ಈ ಹಾಸ್ಪಿಟಲ್ಸಲ್ಲಿ ಅದಕ್ಕೆ ಸೂಕ್ತವಾದ ಔಷಧಿ
ಅದನ್ನು ಪೂರೈಸಿದ ಎಲ್ಲ ವಿಲೇಜ್ ಹಾಸ್ಪಿಟಲ್ಸಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಕೊನೆಯದಾಗಿ ಪರೀಕ್ಷಾ ಸಮಯ ಮಕ್ಕಳಿಗೆ ಯಾವ ಥರ ನೀವು ಶುಭ ಕೋರ್ತೀರಾ? SLC ಆಗೋದು ಮಕ್ಕಳಿಗೆ ಯಾವ ಥರ ಶುಭ? ಅಲ್ಲ, ನಾನು ಹೇಳ್ತೀನಿ, ದಯವಿಟ್ಟು ನನ್ನ ಪ್ರಿಯವಾದ ಮಕ್ಕಳಿಗೆ ಒಂದೇ ಒಂದು ಮಾತೇನಪ್ಪ ಅಂದರೆ, ಎಕ್ಸಾಮು ಇದು ಈಸ್ ಪಾಠ ಅದು ಅಷ್ಟೇ. ಏನಾಗುತ್ತೆ, ನಾವು ಸುಮಾರು 10 ತಿಂಗಳಿಂದ ಓದಿರೋದನ್ನು ಒಂದೇ ದಿವಸದಲ್ಲೇ ಬರೆಯೋಕ್ಕೆ ಅಂತ ಕೊಟ್ಟಿಡಿದಾಗ ನೀವು ಕರೆಕ್ಟಾಗಿ ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ಓದಿದ್ರು ಸಾಕು. ಅದು ನೀವು ಕೊಡುವಂಥ 40 ನಿಮಿಷ ಆಗ್ಬೋದು, 1.5 ಗಂಟೆ ಆಗ್ಬೋದು, ದೊಡ್ಡ ಇಶ್ಯೂನೂ ಆಗೋಲ್ಲ. ಬಟ್ ಒಂದೇ ಏನಪ್ಪ ಅಂದರೆ, ಕ್ವಶ್ಚನ್ ಪೇಪರ್ ನೋಡಿದ ತಕ್ಷಣ ಯಾವುದೇ ಕಾರಣಕ್ಕೆ ಡೋಂಟ್ ಫಿಯರ್ ಅಬೌಟ್ ದ ಕ್ವಶ್ಚನ್ ಪೇಪರ್. ಯಾಕಂದರೆ ಕ್ವಶ್ಚನ್ ಪೇಪರ್ ಇವತ್ತಿನ ಸಬ್ಜೆಕ್ಟ್ಸ್ ಇರೋದ್ರಿಂದ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ಫಸ್ಟು ಒಂದು 2 ನಿಮಿಷ ಕೂಲಾಗಿದ್ದು, 2 ನಿಮಿಷ ಟೈಮ್ ವೇಸ್ಟ್ ಆದ ಚಿಂತೆ ಇಲ್ಲ, 2 ನಿಮಿಷ ಕೂಲಾಗಿದ್ದು ಗೋ ಥ್ರೂ ದಿ ಕ್ವಶ್ಚನ್ಸ್, ಈಸಿ ಕ್ವಶ್ಚನ್ಸ್ಗೆ ಅಟೆಂಡ್ ಮಾಡಿ. ಯಾಕಂದರೆ ಯು ವಾಂಟ್ ಟು ಸೇವ್ ದ ಟೈಮ್. ಈಸಿ ಕ್ವಶ್ಚನ್ಸ್ ಅಟೆಂಡ್ ಆದಮೇಲೆ ಸ್ವಲ್ಪ ಟಿಪಿಕಲ್ ಕ್ವಶ್ಚನ್ಸ್ಗೆ ಸ್ಪೆಂಡ್ ಟೈಮ್ ಆ್ಯಂಡ್ ಗೋ ಥ್ರೂ ದಿ ರೈಟಿಂಗ್ಸ್. ಆಟೋಮೆಟಿಕ್ ಆಗುತ್ತೆ. ಯಾವತ್ತೂ ಅಷ್ಟೇ ಎಕ್ಸಾಮಲ್ಲಿ ಹೋದ ತಕ್ಷಣ ಡೋಂಟ್ ಬಿ ಪ್ಯಾನಿಕ್ ಆಗೋಕ್ಕೆ ಹೋಗಲೇಬಾರ್ದು ಅಂತ ನಾನು ನನ್ನ ಕಡೆಯಿಂದ ನನ್ನ ಪ್ರಿಯವಾದ ಮಕ್ಕಳಿಗೆ ನಾನು ಹೇಳ್ತಾಯಿದ್ದೀನಿ. ದಯವಿಟ್ಟು ಡೋಂಟ್ ಬಿ ಪ್ಯಾನಿಕ್ ಇನ್ ದ ಎಕ್ಸಾಮ್ ಆಲ್.